ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಸ್ವಪ್ನೇಶ್ವರಿ ಮಂತ್ರ ಸಾಧನೆಯ ಬಗ್ಗೆ ಹೇಳ್ತೇನೆ ಅಥವಾ ಸ್ವಪ್ನ ಸಿದ್ಧಿ ಮಂತ್ರ ಸಾಧನೆಯ ಬಗ್ಗೆ ಹೇಳ್ತೇನೆ. ಏನು ಸ್ವಪ್ನೇಶ್ವರಿ ಮಂತ್ರ, ಸ್ವಪ್ನ ಸಿದ್ಧಿ ಮಂತ್ರ ಅಂದರೆ ಏನು ಅಂದರೆ, ನಿಮ್ಮಲ್ಲಿ ಇರುವಂತಹ ನಿಮಗೆ ಕಾಡುವಂತಹ ಅನೇಕ ಪ್ರಶ್ನೆಗಳನ್ನು ನೀವು ಸ್ವಪ್ನದಲ್ಲಿ ದೇವಿಯ ಮೂಲಕ ಉತ್ತರವನ್ನು ತಿಳಿದುಕೊಳ್ಳಬಹುದು. ಎಂತಹ ಸಮಸ್ಯೆಗಳೇ ಇರಲಿ, ಆ ಸಮಸ್ಯೆಗಳಿಗೆ ಉತ್ತರವನ್ನು ಸಾಕ್ಷಾತ್ ದೇವಿಯೇ ನಿಮಗೆ ನೀಡ್ತಾಳೆ. ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಸ್ವಪ್ನದಲ್ಲಿ ನಿಮಗೆ ಉತ್ತರ ಅನ್ನೋದು ಸಿಗುತ್ತೆ, ಪರಿಹಾರ ಅನ್ನೋದು ಸಿಗುತ್ತೆ. ಇದನ್ನೇ ಸ್ವಪ್ನ ಸಿದ್ಧಿ ಮಂತ್ರ ಸಾಧನೆ ಅಂತ ಕರಿತೇವೆ. ಈ ಸಾಧನೆಯನ್ನು ಯಾವ ಥರ ಮಾಡಬೇಕು ಅಂದರೆ, ನೀವು ಗುರುವಾರ ಅಮಾವಾಸ್ಯೆ ಅಥವಾ ಗ್ರಹಣ ಕಾಲದಲ್ಲಿ ಆಗಲಿ ಅಥವಾ ಭಾನುವಾರ ಅಮಾವಾಸ್ಯೆ ಆಗಲಿ, ನೀವು ಒಂದೇ ದಿನದಲ್ಲಿ 4108 ಮಂತ್ರವನ್ನು ಜಪಿಸಿ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಬೇಕು ಮೊದಲು. ಆಮೇಲೆ ನೀವು ಶುಭ ಶುಕ್ರವಾರವನ್ನು ನೋಡಿಕೊಂಡು ಶುಭ ಮುಹೂರ್ತದಲ್ಲಿ ಸಾಯಂಕಾಲದ ವೇಳೆ 108 ಮಂತ್ರವನ್ನು ಜಪಿಸಬೇಕು. ಈ ಥರ ನೀವು ಕಂಟಿನ್ಯೂ ಆಗಿ 21 ದಿನಗಳ ಕಾಲ ನೀವು ಮಂತ್ರವನ್ನು ಜಪಿಸಿದ್ದೇ ಆದರೆ 21 ದಿನಗಳ ಒಳಗಾಗಿ ನಿಮಗೆ ಸ್ವಪ್ನದಲ್ಲಿ ದೇವಿಯ ದರ್ಶನವೂ ಆಗುತ್ತೆ. ತದನಂತರ ನಿಮಗೆ ಸ್ವಪ್ನದಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳನ್ನು ಮೊದಲೇ ಸಂಕಲ್ಪ ಮಾಡಿಕೊಂಡು ಮಲಗಬೇಕು. ಆಗ ಮಾತ್ರ ನಿಮಗೆ ಸ್ವಪ್ನದಲ್ಲಿ ದೇವಿಯ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ. ತುಂಬಾ ಪವರ್ಫುಲ್ ಆದಂತಹ ಮಂತ್ರ ಸಾಧನೆ ಇದಾಗಿರುತ್ತೆ. ಯಾರಿಗೆ ಈ ಮಂತ್ರ ಸಾಧನೆಯ ಬಗ್ಗೆ ಇಚ್ಛಾಶಕ್ತಿ ಅನ್ನೋದು ಇದೆ ಅಂಥವರು ತಪ್ಪದೆ ಮಾಡಿ. ಇದರಲ್ಲಿ ನೀವು ಯಶಸ್ಸು ಅನ್ನೋದು ಖಂಡಿತವಾಗಿಯೂ ಕಾಣ್ತೀರಾ. ಒಮ್ಮೆ ನಾನು ಮಂತ್ರವನ್ನು ಇಲ್ಲಿ ಹೇಳ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಇಂ ತ್ವಂ ಚಕ್ರೇಶ್ವರಿ ಶಂಖಚಕ್ರ ಗದ ಪ್ರಹಾರಿಣಿ ಮಮ ಸ್ವಪ್ನಂ ದರ್ಶನಂ ಕುರು ಸ್ವಾಹ ಅಂತ ನೀವು ಮಂತ್ರವನ್ನು ಹೇಳಬೇಕು. ಈ ಥರ ನೀವು ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಸ್ವಪ್ನದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ. ಇಂತಹ ರಹಸ್ಯ ಸಾಧನೆಗಳನ್ನು ತಿಳಿದುಕೊಳ್ಳಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.